ಧಾರವಾಡ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಧಾರವಾಡದ ಮಣಿಕಂಠ ನಗರದಲ್ಲಿ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಕುಡಿಯುವ ನೀರಿಗಾಗಿ ಜನರು ರಸ್ತೆಗಿಳಿದಿದ್ದಾರೆ. LNT ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. 10 ದಿನಗಳಿಂದ ಕುಡಿಯುವ ನೀರನ್ನ LNT ಕಂಪನಿ ಬಿಟ್ಟಿಲ್ಲ. ಅವಳಿ ನಗರದಲ್ಲಿ ನೀರು ಸರಬರಾಜು ವಹಿಸಿಕೊಂಡಿರುವಂತಹ ಕಂಪನಿ ಇದು LNT ಕಂಪನಿ. ಬೆಳಗ್ಗೆಯಿಂದ ಕುಡಿಯುವ ನೀರಿಗಾಗಿ ಜನ ಪಾಪ ಕಾದು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಸದ್ಯ ನೀರು ಕೊಡಿ ಅಂತ ರಸ್ತೆಗಿಳಿದು ಹೋರಾಟ ಮಾಡಬೇಕಾದಂಥ ದುಸ್ಥಿತಿ ಬಂದಿದೆ. ಯಾಕಂತಂದರೆ ಕುಡಿಯುವ ನೀರಿಲ್ಲ ಅಂತಂದರೆ ಹಿಂಗೆ ನಾವು ಜೀವನ ಮಾಡೋದು ಹೆಂಗೆ? ಬಿಡ್ತಾರೆ ಅಂತೇಳಿ 10 ದಿನಗಳಿಂದಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಇವರು ಗೋಳನ್ನು ಕೇಳ್ತಾ ಇಲ್ಲ. ಹಿಂಗೆ ನಾವು ಜೀವನ ಮಾಡೋದು ಅಂಥೇಳಿ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ದಾರೆ. ನೀರು ಕೊಡಿ ಅಂತ ಆಗ್ರಹಿಸಿದ್ದಾರೆ. ಬೇಕು ನಮಗ ಬೆಳಿಗ್ಗೆಯಿಂದ 9 ಗಂಟೆಗೆ ನೀರ್ ಬಂದ್ ಮಾಡ್ಯಾರೆ. ಇನ್ನು ಮಟ್ಟ ನೀರಿಲ್ಲ, ಕುಡಿಯಾಕ್ಸದಕ್ ನೀರಿಲ್ಲ. ಈ ಚಂಬರ್ ಲೈನ್ ಹಾಕಕತ್ತಾರ. ಚಂಬರ್ ಲೈನ್ ಹಾಕಿಂದ ಎಲ್ಲ ಕಟ್ ಮಾಡಿ ಇದನ್ನ ಮಾಡಾಕ್ತಾರೆ. ಕಟ್ ಮಾಡಿ ಅವಾಗಿನ ನಾಳನ ಬಂದ್ ಐತಿ. ಬೆಳಿಗ್ಗೆ 9 ರಿಂದ 5 ಗಂಟೆ ಚಾಲ ಮಾಡ್ತೇನೆ ಅಂತಾರ. ಹೊಕ್ಕಾರ ಒಬ್ರಿಗೊಬ್ರು ದಿಕ್ಕಿಲ್ಲ. ಈ ಪರಿಸ್ಥಿತಿ ಬಹಳ ಹದಗೆಟ್ಬಿಟ್ಟೈತೆ. ನೀರು ಬೇಕು ನಮಗ ಬೆಳಿಗ್ಗೆಯಿಂದ 9 ಗಂಟೆಗೆ ನೀರ್ ಬಂದ್ ಮಾಡ್ಯಾರೆ. ಇನ್ನು ಮಟ್ಟ ನೀರಿಲ್ಲ, ಕುಡಿಯಾಕ್ಸದಕ್ ನೀರಿಲ್ಲ. ಈ ಚಂಬರ್ ಲೈನ್ ಹಾಕಕತ್ತಾರ. ಚಂಬರ್ ಲೈನ್ ಹಾಕಿಂದ ಎಲ್ಲ ಕಟ್ ಮಾಡಿ ಇದನ್ನ ಮಾಡಾಕ್ತಾರೆ. ಕಟ್